ಎಪಿಸೋಡ್ 185 ಮತ್ತೊಂದು ಮುಗ್ಧ ಜೀವ ಬಲಿ. ಪ್ರಜ್ಞೆ ತಪ್ಪಿದ್ದಿದ್ದ ದಿವ್ಯಾನ ತಮ್ಮ ಕಾರ್ನಲ್ಲಿ ಎತ್ತಾಕೊಂಡು ಹೋದರು. ಆ ಮೂವರು ರಾಕ್ಷಸರು ಅವ್ರ ಕಾರ್ ಆ ಕಡೆ ಹೋಗ್ತಿದ್ದಂತೆ ಭರತ್ನ ಕಾರು ದೇವಸ್ಥಾನ ತಲುಪ್ತು. ಅವ್ರನ್ನ ಗಮನಿಸ್ತಾ ಭರತ್ ತನ್ನ ಪಾಡಿಗೆ ಕಾರ್ ಪಾರ್ಕ್ ಮಾಡಿ ದೇವಸ್ಥಾನದ ಕಡೆ ಬಂದವನ ಕಣ್ಣಿಗೆ ಬಿದ್ದದ್ದು ಅಮಾವಾಸ್ಯೆಯ ಗುಂಡೇಟಿಗೆ ಬಲಿಯಾಗಿ ರಕ್ತದ ಮಡಿಲಿನಲ್ಲಿ ಒದ್ದಾಡ್ತಾ ಇದ್ದ ರಘುವೀರ್ ವಂಶಿಯವರು. ರತ್ನಮಾಲಾ ಅವರು ತಮ್ಮ ತೊಡೆ ಮೇಲೆ ಅವ್ರ ತಲೆ ಇಟ್ಟು ಏನು ಅಂದರೆ ಕಣ್ಬಿಡಿ ಅಂದರೆ ಅಂತ ಆಕ್ರಂದಿಸ್ತಾ ಕುಳಿತಿದ್ರು. ಗಾಬರಿಯಲ್ಲಿ ಮಾವ ಅಂತ ಕಿರುಚ್ತಾ ಅಲ್ಲಿಗೆ ಓಡ್ ಬಂದ. ಮಾವ ಕಣ್ಬಿಡಿ ಮಾವ, ಏನಾಯಿತು ನಿಮಗೆ ಮಾವ? ಅಮ್ಮ, ಮಾವ ಅವ್ರಿಗೆ ಏನಾಯ್ತಮ್ಮ? ಬಂಗಾರಿಯಲ್ಲಿ ಏನಿದೆಲ್ಲ ಅಂತ ಒಂದೇ ಸಮ ಕೇಳ್ತಿದ್ದ. ರತ್ನಮಾಲಾ ಅವರಿಗೊಂದು ತೋಚಲಿಲ್ಲ, ಅಳು ಮಾತ್ರ ನಿಲ್ಲಲಿಲ್ಲ. ರಘುವೀರ್ ವಂಶಿ ಅವರು ದೀರ್ಘವಾಗಿ ಉಸಿರು ತಗೊಂಡ್ರು. ಮಾವ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅವರನ್ನು ಎತ್ಕೊಳ್ಳೋಕೆ ಮುಂದಾದ. ರಘುವೀರ್ ವಂಶಿ ಅವರು ಭರತ್ ಕಡೆ, ಬೇಡ ಭರತ್, ನಾನು ಬದುಕಲ್ಲ, ಆ ಪಾಪಿಗಳಿಂದ ನನ್ನ ಬಂಗಾರಿನ ಕಾಪಾಡು ಭರತ್ ಅಂತ ನುಡಿಗಳಲ್ಲಿ ಹೇಳ್ತಾ ಇದ್ರು. ಅವರ ಸ್ಥಿತಿ ನೋಡಿ ಭರತ್ಗೆ ತುಂಬ ದುಃಖ ಆಯಿತು. ಮಾವ ಹಾಗೆಲ್ಲ ಮಾತಾಡಬೇಡಿ, ನನ್ನ ಬಂಗಾರಿಗೂ ಏನೂ ಆಗಲ್ಲ, ನಿಮಗೂ ಏನೂ ಆಗಲ್ಲ, ಬನ್ನಿ ಮಾವ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಇಲ್ಲ ಭರತ್, ಅವರಿಂದ ನನ್ನ ಬಂಗಾರಿನ ಕಾಪಾಡು ಅಂತ ಹೇಳ್ತಲೇ ಕೊನೆ ಹೆಸರು ಹೇಳಿದ್ರು. ಪಾಪಿಗಳ ಅಟ್ಟಹಾಸಕ್ಕೆ ಮತ್ತೊಂದು ಮುಗ್ಧ ಜೀವ ಬಲಿಯಾಯಿತು. ಹೆಡೆ ತುಳಿದ ಹಾವನಂತೆ ಆಯಿತು ಭರತ್ನ ಕೋಪ. ಇಷ್ಟು ದಿನ ದಿವ್ಯಾ ಹೇಳಿದ್ಲು ಅನ್ನೋ ಕಾರಣಕ್ಕೆ ಸುಮ್ಮನಿದ್ದ. ಈಗಂತೂ ಅವನು ಸುಮ್ಮನೆ ಇರೋ ಮಾತೇ ಬರಲಿಲ್ಲ. ತನ್ನ ಕೈ ಮುಷ್ಟಿ ಹಿಡಿದು ಕೋಪದಲ್ಲಿ ಕಣ್ಣೆಲ್ಲ ರಕ್ತದ ಹಾಗೆ ಮಾಡಿಕೊಂಡ. ಅವರಿಬ್ಬರ ಅಂತ್ಯ ಕಾಣಿಸ್ಲೇಬೇಕು ಅಂತ ಪಣ ತೊಟ್ಟ. ಅವ್ರ ಅಡಕ್ಕೆಲ್ಲ ಅಡ್ಡ ಬಂದವ್ರನ್ನ ತುಳಿದು ನುಗ್ಗತೊಡಗಿದ. ಅವ್ರ ಕಡೆಯಿಂದ ರೌಡಿಗಳನ್ನೆಲ್ಲ ಸದೆ ಬಡಿದು ಅವರ ಜಾಲವನ್ನೆಲ್ಲ ಜಾಲಾಡ್ದ. ಎಲ್ಲರೂ ಸಿಕ್ಕರೆ ಹೊರತು ಅಕ್ಕ ತಮ್ಮ ಅವರ ಬಲಗೈ ಬಂಟ ಅಮಾವಾಸ್ಯೆ ಮತ್ತು ದಿವ್ಯಾ ಮಾತ್ರ ಸಿಗಲಿಲ್ಲ. ಆದರೂ ತನ್ನ ಸೋಲೆಲ್ಲ ಒಪ್ಕೊಳ್ಳೋದಿದೆ. ಎಲ್ಲ ಕಡೆ ಕೋಪದಲ್ಲಿ ಹುಡುಕ್ತಿದ್ದ. ಅವರಲ್ಲಿಂದ ಬೇರೆಲ್ಲೋ ಎಸ್ಕೇಪ್ ಆಗಿದ್ರು. ಅವರಲ್ಲೇ ಹೋದರೂ ಶುಂಠಿಕೊಪ್ಪವನ್ನೆಲ್ಲ ಇಂಚಾಕಿ ಹುಡುಕತೊಡಗಿದ. ಅದಾಗಲೇ ರಾತ್ರಿ ಆಗಿತ್ತು. ಪ್ರಜ್ಞೆ ತಪ್ಪಿದ ದಿವ್ಯಾಗೆ ಎಚ್ಚರ ಆಯಿತು. ಅವಳು ಪ್ರಜ್ಞೆ ತಪ್ಪಿ ಸತತವಾಗಿ 12 ತಾಸುಗಳು ಕಳೆದಿದ್ದು. ಕಣ್ಣು ತೆರೆದು ಸುತ್ತ ನೋಡಿದ್ರೆ ಎಲ್ಲ ಅಯೋಮಯವಾಗಿತ್ತು. ತಾನು ಒಂದು ಪ್ರಾಣಿನ ಅಥವಾ ಮನುಷ್ಯಳ ಅಂದದು ನಿಧಾನವಾಗಿ ಎದ್ದು ಕೂತು ಸುತ್ತ ನೋಡಿದ್ಲು. ಅವರು ಮೂವರು ಮಾತ್ರ ಕಾಗೆ ಹಸಿ ಮಾಂಸವನ್ನು ಕಾಯೋ ಹಾಗೆ ಅವಳು ಸುತ್ತ ಕೂತಿದ್ರು. ಎದ್ದು ಕೂತವಳು, ಯಾರು ನೀವೆಲ್ಲ ಅಂದ್ಲು. ಅವರು ಒಬ್ರಿಗೊಬ್ರು ಮುಖ ನೋಡಿಕೊಂಡು, ಏನೋ ನಾವ್ಯಾರು ಅಂತ ಗೊತ್ತಿಲ್ವಾ ದಿವ್ಯಾ? ದಿವ್ಯಾ ಯಾರು? ದಿವ್ಯಾ ನಾನು ಯಾರು? ಇಲ್ಲಿ ಯಾಕಿದ್ದೀನಿ? ಗಂಗೂಬಾಯಿ, ಏಯ್ ಸಾಕು ಮುಚ್ಚೆ, ಇದ್ಯಾ ಹೊಸ ನಾಟಕ ದಿವ್ಯಾ? ನಮ್ಮನ್ನು ಯಾರು ಅಂತ ಕೇಳ್ತಿದ್ಯಾ? ಜಾಸ್ತಿ ಚಾಲಾಕಿತನ ತೋರ್ಸಕ್ಕೆ ಹೋಗಬೇಡ. ಅತಿ ಬುದ್ಧಿವಂತಿಕೆ ತೋರಿಸಿದ್ದಕ್ಕೆ ಈಗ ನಿಮ್ಮ ಅಪ್ಪನ್ನ ಕಳ್ಕೊಂಡಿದ್ಯಾ. ಇನ್ನೂ ಜಾಸ್ತಿ ಬುದ್ಧಿವಂತಿಕೆ ತೋರ್ಸೋಕೆ ಹೋದರೆ ನಿನ್ನ ಪ್ರಾಣನೇ ಕಳ್ಕೊಳ್ಬಿಡ್ತೀಯಾ ಅಂತ ಹೆದರಿಸಿದ್ರು. ದಿವ್ಯಾ ಅವರನ್ನೇ ನೋಡ್ತಾ, ಅಪ್ಪ ಯಾರಪ್ಪ? ಯಾವಪ್ಪ? ಏನು ಬುದ್ಧಿವಂತಿಕೆ? ಏನು ಹೇಳ್ತಾ ಇದ್ದೀರಾ ನೀವು? ರುದ್ರಪ್ರಸಾದ್, ಅಕ್ಕಯ್ಯ ಅವಳು ಆಡ್ತಾ ಇರೋದು ನೋಡಿದ್ರೆ ಯಾಕೋ ಏನೋ ಎಲ್ಲೋ ಮಿಸ್ ಹೊಡಿತಾ ಇದೆ ಅನ್ನಿಸ್ತಿದೆ. ಅವ್ರ ಅಪ್ಪನ ಸಾವು ನೋಡಿ ಏನಾದರೂ ಮೆಂಟಲ್ ಆಗಿಬಿಟ್ಲಾ ಅಂತ ಅಂದ. ಗಂಗೂಬಾಯಿ, ಡ್ರಾಮಾ ಕಣ್ಲಾ, ಡ್ರಾಮಾ ಮಾಡ್ತಾವಳೆ. ಇವಳು ಏನೇ ಡ್ರಾಮಾ ಮಾಡಿದ್ರು ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಇಲ್ಲೇ ಬಿದ್ದು ಸಾಯ್ಲಿ ಲೇ ಅಮಾವಾಸ್ಯೆ, ಬಾರ್ಲಾ ಅಂತ ಅಲ್ಲಿಂದ ಹೋದರು. ದಿವ್ಯಾ ಅವರನ್ನೇ ನೋಡ್ತಾ ಕೂತ್ಲು. ತಲೆ ಉಚ್ಕೊಳ್ತಾ ತನಗೇನಾಗಿದೆ ಅಂತ ಯೋಚಿಸ್ತಾ ಕುಳಿತರು. ಅವಳಿಗೇನೂ ನೆನಪಾಗಲಿಲ್ಲ. ತಾನು ಯಾರು, ತನ್ನವ್ರು ಯಾರು ಎಲ್ಲನೂ ಮರೆತು ಬಿಟ್ಟಿದ್ಲು. ಅವಳನ್ನು ನೋಡ್ಕೊಳ್ಳೋಕ್ಕೆ ಅಂತ ಗಂಗೂಬಾಯಿ ಒಂದು ಮೂಕ ಹುಡುಗಿಯನ್ನು ಅವಳ ಜೊತೆ ಬಿಟ್ಟಿದ್ಲು. ಆ ಹುಡುಗಿ ಪಾಪ, ಇವಳು ಅನ್ಯಾಯಕ್ಕೊಳಗಾದ ಹೆಣ್ಮಕ್ಳಲ್ಲಿ ಒಂದು. ಅದೆಷ್ಟೋ ಹೆಣ್ಮಕ್ಳ ಮಾನ ಪ್ರಾಣದ ಜೊತೆ ಆಟವಾಡಿದ್ದಾಳೆ ದರಿದ್ರ ಗಂಗೂಬಾಯಿ. ಆಕೆ ಹೆಸರು ಶೀಲಾ. ಹೆಸರಿಗಷ್ಟೇ ಶೀಲಾ. ಆದರೆ ಗಂಗೂಬಾಯಿ ಕೈಗೆ ಸಿಕ್ಕಿದ ಮೇಲೆ ಅವಳು ಶೀಲಾ ಇರಲಿಲ್ಲ. ಬರದೇ ಅಷ್ಟು ಹಿಂಸಿಸಿದ್ಲು. ತನಗಾದ ಅನ್ಯಾಯ ದಿವ್ಯಾಗೆ ಆಗಬಾರ್ದು ಅಂದ್ಕೊಂಡ ಆ ಹುಡುಗಿ ಶೀಲಾ ದಿವ್ಯಾನ ಹೇಗಾದರೂ ಮಾಡಿ ಇಲ್ಲಿಂದ ಸುರಕ್ಷಿತವಾಗಿ ಹೊರ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿಕೊಂಡ್ಳು. ಆದರೆ ದಿವ್ಯಾಗೆ ತಾನು ಯಾರು ಅನ್ನೋದೇ ಗೊತ್ತಿಲ್ಲ. ಹೀಗಿದ್ದಾಗ ಶೀಲಾ ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಅವಳೊಟ್ಟಿಗೆ ಜಾಸ್ತಿ ಸಮಯ ಕಳೆಯತೊಡಗಿದ್ಲು. ಯಾಕಂದರೆ ಆಗಾಗ ಅಮಾವಾಸ್ಯೆ ಕಾಮದ ನೆರಳು ದಿವ್ಯಾ ಹತ್ರ ಸುಳಿದಾಡ್ತಿತ್ತು. ಅದರಿಂದ ತಪ್ಪಿಸೋದಕ್ಕೆ ಶೀಲಾ ಒಂದಿನ ರಾತ್ರಿ ವೇಳೆ ಅವರೆಲ್ಲ ಮಾತನಾಡ್ತಾ ಇರೋದನ್ನು ಶೀಲಾಗೆ ಗೊತ್ತಾಯಿತು. ಅದೇನೆಂದರೆ ದಿವ್ಯಾ ರಘುವೀರ್ ವಂಶಿಯವರ ಮಗಳು.
ಅವಳನ್ನು ಭರತ್ ತುಂಬ ಹುಡುಕ್ತಿದ್ದಾನೆ ಎಂಬುದು. ಅವಳು ದಿವ್ಯಾ ಭರತ್ನ ಕೈಗೆ ಯಾವುದೇ ಕಾರಣಕ್ಕೂ ಸಿಗಬಾರ್ದು ಅಂದ್ಕೊಂಡ್ರೆ, ಶೀಲಾ ಯಾವುದೇ ಕಾರಣಕ್ಕೂ ದಿವ್ಯಾ ಭರತ್ಗೆ ಸಿಗೋದು ಮಿಸ್ ಆಗಬಾರ್ದು ಅಂತ ಡಿಸೈಡ್ ಮಾಡಿ ಅವನಿಗೆ ದಿವ್ಯಾ ಪರಿಸ್ಥಿತಿಯನ್ನು ಅರ್ಥ ಮಾಡಿಸೋ ನಿರ್ಧಾರ ಮಾಡಿದ್ಲು. ಆದರೆ ಅವಳು ಕೂಡ ಅವ್ರ ಕಣ್ ತಪ್ಪಿಸಿ ಅಲ್ಲಿಂದ ಹೋಗೋ ಹಾಗಿರಲಿಲ್ಲ. ಹೋದರೆ ಅದೇ ಅವಳ ಕೊನೆಯ ದಿನವಾಗಿರ್ತಿತ್ತು. ಅದೇನಾದರೂ ಆಗಲಿ ಭರತ್ನ ಭೇಟಿ ಮಾಡೇ ತೀರಬೇಕಿಂತ ಗಟ್ಟಿ ನಿರ್ಧಾರ ಮಾಡಿ ರಾತ್ರಿ ಹೊತ್ತಲ್ಲೇ ಅಲ್ಲಿಂದ ಕದ್ದು ಮುಚ್ಚಿ ಹೊರಗೆ ನಡೆದು ಭರತ್ನ ಹುಡ್ಕೊಂಡು ಬರ್ತಾ ಇದ್ಲು. ಶೀಲಾ ಟೈಮ್ ಚೆನ್ನಾಗಿತ್ತು. ಆ ಮೂವರು ರಾಕ್ಷಸರನ್ನು ಹುಡುಕ್ತಿದ್ದ ಭರತ್ ಅದೇ ಸಮಯಕ್ಕೆ ಅಲ್ಲೇ ಕಾರ್ ನಿಲ್ಲಿಸಿ ಮೊಬೈಲ್ನಲ್ಲಿ ಏನೋ ನೋಡ್ತಾ ಯಾರಿಗೋ ಕಾಲ್ ಮಾಡ್ತಾ ಇದ್ದ. ಅವನು ನೋಡಿದ ಶೀಲಾ ಭರತ್ ಹತ್ರ ಬಂದು ಒಂದು ಭುಜದ ಮೇಲೆ ಕೈ ಇಟ್ಲು. ದಿವ್ಯಾ ಕಾಣದೆ ಮೊದಲೇ ಕೋಪದಲ್ಲಿದ್ದ ಭರತ್ ಅವಳನ್ನು ನೋಡಿ ಯಾರು ನೀವು ಅಂದ. ಸತ್ಯ ಎಲ್ಲ ಗೊತ್ತಿರೋ ಶೀಲಾಗೆ ಮಾತನಾಡೋಕೆ ನಾಲ್ಗೆಯನ್ನು ಕಿತ್ಕೊಂಡಿದ್ದ ಭಗವಂತ. ಕೋಪದಲ್ಲಿರೋ ಭರತ್ಗೆ ಈಗ ಅವಳು ದಿವ್ಯಾ ಸತ್ಯನ ಅರ್ಥ ಮಾಡಿಸೋದಾದರೂ ಹೇಗೆ? ಅವನನ್ನೇ ನೋಡ್ತಾ ನಿಂತುಬಿಟ್ಲು ಶೀಲಾ. ಭರತ್, ಹೇಳಿ ಯಾರು ನೀವು, ಏನು ಬೇಕು ಅಂದ. ಶೀಲಾ, ನಿಮ್ಮ ಹತ್ರ ಮಾತಾಡಬೇಕು, 5 ನಿಮಿಷ ಸಮಯ ಕೊಡಿ ಅಂತ ಸನ್ನೆ ಮಾಡಿ ಕೇಳಿದ್ಲು. ಅವಳು ಆ ಭಾಷೆ ಭರತ್ಗೆ ಅರ್ಥವಾಗಲಿಲ್ಲ. ಆದರೆ ಅವಳು ಸನ್ನೆ ಮಾಡಿದ್ದು ಹೇಳಿದ 5 ನಿಮಿಷ ಅನ್ನೋದು ಅವನಿಗೆ ದುಡ್ಡು ಕೇಳ್ತಿದ್ದಾಳೆ ಎಂಬ ಅರ್ಥನ ಉಂಟು ಮಾಡ್ತು. ರಾತ್ರಿ ಸಮಯ ಬೇರೆ ಆಗಿದ್ದರಿಂದ ಏನು ಮಾತಾಡದೆ ಮೌನವಾಗಿ ಪಾಕೆಟಿಂದ ಅಮೌಂಟ್ ಕೊಡೋಕೆ ಮುಂದಾದ. ಶೀಲಾ ಅವನು ದುಡ್ಡು ಕೊಡೋಕೆ ಬಂದದ್ದು ನೋಡಿ ಮನ್ಸಿಗೆ ನೋವಾಯಿತು. ಕಣ್ ತುಂಬಿಕೊಂಡು, ನನಗೆ ದುಡ್ಡು ಬೇಡ, ನಾನು ಅಂಥವಳಲ್ಲ ಅಂತ ಕೈ ಮುಗಿದ್ಲು. ಭರತ್ ಅವಳು ಮಾತಾಡದೇ ಇರೋದು ನೋಡಿ ಸಾರಿ, ಮಾತು ಬರಲ್ವಾ ಅಂದ. ಶೀಲಾ ಇಲ್ಲ ಅಂತ ತಲೆ ಆಡಿಸಿದ್ಲು. ಭರತ್ ಮತ್ತೆ ಏನು ಬೇಕು ಹೇಳಿ ಅಂದ. ಶೀಲಾ ಕಣ್ ತುಂಬಿಕೊಂಡು, ನಿಮ್ಮ ಹೆಂಡತಿ ಇರೋ ಜಾಗ ನನಗೆ ಗೊತ್ತು ಅಂತ ಸನ್ನೆ ಮಾಡಿದ್ಲು. ಭರತ್ಗೆ ಈಗಲೂ ಕೂಡ ಅರ್ಥವಾಗಲಿಲ್ಲ. ಏನು ಹೇಳ್ತಾ ಇದ್ದೀರಾ, ನನಗೇನೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ದ. ಶೀಲಾ ಹಣೆ ಚಚ್ಕೊಂಡು ಕೈ ಮುಗಿದ ಮೇಲೆ ನೋಡ್ತಾ, ದೇವರೇ ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂದ್ಕೊಳ್ತಾ ಸುತ್ತ ನೋಡಿದ್ಲು. ಅಲ್ಲೇ ಒಂದು ಬೋರ್ಡ್ನಲ್ಲಿ ರಾಮ ಸೀತೆ ಫೋಟೋ ನೋಡಿ ಅವನ ಕೈ ಹಿಡಿದು ಆ ಫೋಟೋದ ಹತ್ರ ಕರೆದುಕೊಂಡು ಬಂದ್ಲು. ಆ ಫೋಟೋ ತೋರಿಸಿ ಸೀತೆಯನ್ನು ಯಾರು ಅಂತ ಕೇಳಿದ್ಲು. ಭರತ್, ರಾಮ ಸೀತೆ, ಇದನ್ನು ನನಗೆ ಯಾಕೆ ತೋರಿಸ್ತಿದ್ದೀರಾ, ಏನಿದೆ ಇದರಲ್ಲಿ ಅಂತ ಅದನ್ನೇ ನೋಡಿದವನಿಗೆ, ಸೀತೆ ರಾಮನ ಹೆಂಡತಿ ಅಂದ್ಕೊಳ್ತಾಳೆ. ನನ್ನ ಹೆಂಡತಿ ಅಂದರೆ ನಿಮಗೆ ನನ್ನ ಹೆಂಡತಿ ಎಲ್ಲಿದ್ದಾಳೆ ಅಂತ ಗೊತ್ತಾ ಅಂತ ಕೇಳ್ದ. ಶೀಲಾಗೆ ಕೊನೆಗೂ ತನ್ನ ಪ್ರಯತ್ನ ಫಲ ನೀಡ್ತು ಅನ್ನಿಸ್ತು. ಖುಷಿಯಲ್ಲಿ ಹೌದು ಅಂತ ತಲೆ ಆಡಿಸಿದ್ಲು. ಭರತ್, ಎಲ್ಲಿದ್ದಾಳೆ ನನ್ನ ಬಂಗಾರಿ ಅಂತ ಕೇಳ್ದ. ಶೀಲಾ ತನ್ನ ಜೊತೆ ಬನ್ನಿ, ಅವಳನ್ನು ತೋರಿಸ್ತೀನಿ ಅಂತ ಸನ್ನೆ ಮಾಡಿದ್ಲು. ಸರಿ ನಡೀರಿ ಹೋಗೋಣ ಅಂತ ಜೊತೆಗೆ ಹೋದರು. ಈ ಕಡೆ ಅಮಾವಾಸ್ಯೆ ಶೀಲಾ ಅವಳ ಜೊತೆ ಇಲ್ಲಿದ್ದ ಸಮಯ ನೋಡಿಕೊಂಡು ದಿವ್ಯಾ ಮೇಲೆ ಬಲಾತ್ಕಾರದ ಸಂಚು ರೂಪಿಸಿದ್ದ. ಒಬ್ಬಳೇ ಮಲಗಿದ್ದ ದಿವ್ಯಾ ರೂಮಿಗೆ ಬಂದು ಅವಳ ಪಕ್ಕ ಕೂತು ಇವಳು ಸೊಂಟ ಬೆಳೆಸಿ ಹಿಡ್ದ. ಬೆಚ್ಚಿ ಬಿದ್ದ ದಿವ್ಯಾ ಅವನಿಂದ ದೂರ ಸರಿದು, ಯಾರು ನೀನು, ಏನು ಮಾಡ್ತಾ ಇದೀಯಾ? ಅಮಾವಾಸ್ಯೆ, ಏನೂ ಇಲ್ಲ, ಬಾಯಲ್ಲಿ ಕೂತ್ಕೋ ಅಂತ ಕೈ ಹಿಡ್ದು ಎಳೆದು ಕೂರಿಸ್ಕೊಂಡು, ಈ ರೀತಿ ಮಾಡಿದ್ರೆ ತುಂಬ ಮಜಾ ಬರುತ್ತೆ ಅಂತ ಸಿಗರೇಟ್ ಸೇತ ಅವಳ ಕತ್ತಿಗೆ ಹತ್ರ ಸುಟ್ಟ. ದಿವ್ಯಾ ನೋವಿಂದ ಅಮ್ಮ ಅಂತ ಅಳೋದಕ್ಕೆ ಆರಂಭಿಸಿದ್ಲು. ಅವಳ ಚೀರಾಟ ಕೇಳಿ ಅಲ್ಲಿಂದ ಬಂದ ಗಂಗೂಬಾಯಿ, ಏನೋ ಅದು ಅಂದ್ಲು. ಅವಳನ್ನು ನೋಡಿ ದಿವ್ಯಾ ಓಡಿ ಬಂದು ಅವಳ ಬೆನ್ನ ಹಿಂದೆ ಬಚ್ಚಿಟ್ಕೊಂಡ್ಳು. ಅಮಾವಾಸ್ಯೆ, ಅಮ್ಮೋರೇ ಫಸ್ಟ್ ನೈಟ್ ಮಾಡ್ಕೋತಾ ಇದ್ದೀನಿ, ಈ ಸಲನೂ ಬೇಡ ಅನ್ಬೇಡಿ, ತುಂಬ ದಿನದಿಂದ ಈ ಊಟಕ್ಕೆ ಕಾಯ್ತಾ ಇದ್ದೆ, ಈ ಊಟ ನಾನೇ ಮಾಡಬೇಕು, ಇಲ್ಲಾಂದರೆ ಹಳಸೋಗುತ್ತೆ ಅಮ್ಮವ್ರೆ. ಗಂಗೂಬಾಯಿ, ಆಯ್ತಾಯ್ತು, ನಂಗೆ ಸ್ವಲ್ಪ ಬೆಂಗಳೂರಿನಾಗೆ ಕೆಲಸ ಐತೆ, ನಾನು ಮತ್ತು ರುದ್ರ ಹೋಗಿ ಬರ್ತೀವಿ, ಅಲ್ಲಿ ತನಕ ನಿನಗೆ ಇವಳನ್ನು ಹೇಗೆ ಬೇಕೋ ಹಾಗೆ ಮಜಾ ಮಾಡು ಅಂತ ಅವಳನ್ನು ಅವನತ್ತ ತಳ್ಳಿ ಹೊರಗಿನಿಂದ ಡೋರ್ ಲಾಕ್ ಮಾಡಿ ಹೋದ್ಲು. ಅವನು ಸಿಕ್ಕಿದ್ದೇ ಚಾನ್ಸ್ ಅಂತ ಅವಳ ಮೇಲೆ ಎರಗಿದ. ಶೀಲಾ ಭರತ್ ದಿವ್ಯಾ ಇರೋ ಕಡೆ ಬರ್ತಾ ಇರುವಾಗ ಗಂಗೂಬಾಯಿ ಕಾರ್ ನೋಡಿ ಅವನ ಕಣ್ಣು ಕೆಂಪಾಗಿ ಕಾರ್ ಲಾಂಗ್ ಬ್ರೇಕ್ ಹಾಕ್ದ. ಶೀಲಾ ಕೈ ಮುಗಿದು ದಿವ್ಯಾ ಇರೋ ಕಡೆ ಹೋಗೋಣ, ಅವಳನ್ನು ಕಾಪಾಡಿ ಅಂತ ಕೈ ಮುಗಿದ್ಲು. ಭರತ್ ಶೀಲಾ ಮಾತಿಗೆ ಕಟ್ಟುಬಿದ್ದು ದಿವ್ಯಾನ ಕಾಪಾಡೋಕ್ಕೆ ಅಲ್ಲಿಂದ ಕಾರ್ ಸ್ಟಾರ್ಟ್ ಮಾಡಿ ಹೊರಟ. ಅವಳಿದ್ದ ಜಾಗಕ್ಕೆ ಬಂದು ಕಾರ್ ನಿಲ್ಲಿಸಿದ್ರೆ ದಿವ್ಯಾ ಚೀರಾಟ ಅಲ್ಲಿರೋವರೆಗೂ ಕೇಳ್ತಿತ್ತು. ಭರತ್ ಶೀಲಾ ಗಾಬರಿಯಾಗಿ ಕಾರಿಂದ ಇಳಿದು ಒಳಗೆ ಓಡಿದ್ರು. ಡೋರ್ ಲಾಕ್ ಆಗಿತ್ತು. ಭರತ್ ಡೋರ್ ಹೊಡೆದು ಒಳಗೆ ಬಂದ. ದಿವ್ಯಾ ಮೇಲೆರಗಿದ ಅಮಾವಾಸ್ಯೆಯನ್ನು ಕಂಡು ಅವನ ರಕ್ತ ಕೊತ್ತಾ ಕುದೀತಿತ್ತು.
ಅವನು ಎಲ್ಲ ಕೋಪವನ್ನು ಸೇರಿಸಿ ಹಣ್ಣುಗಾಯಿ ನೀರುಗಾಯಿ ಆಗುವ ಹಾಗೆ ಚಚ್ಚಿದ. ಅವನು ನೋಡ್ತಕ್ಕೆ ಅಮಾವಾಸ್ಯೆ ಪ್ರಾಣ ಬಿಡೋದೊಂದು ಬಾಕಿ ಇತ್ತು. ಮೂಲೆಯಲ್ಲಿ ಅಳ್ತಾ ಕೂತಿದ್ದ ದಿವ್ಯಾನ ನೋಡ್ದ ಭರತ್, ಬಂಗಾರಿ ಅಂತ ಅವಳ ಹತ್ರ ಓಡಿ ಬಂದು ಗಟ್ಟಿಯಾಗಿ ತಪ್ಕೊಂಡ. ದಿವ್ಯಾ ಅವನನ್ನು ಜಾಡಿಸ್ತಳ್ಳಿ ಅಳ್ತಾ ಶೀಲಾ ಹತ್ರ ಓಡಿ ಬಂದು ಬಚ್ಚಿಟ್ಕೊಂಡ್ಳು. ಭರತ್ಗೆ ಆಶ್ಚರ್ಯ ಆಯಿತು. ತನ್ನ ಬಂಗಾರಿ ನನ್ನ ಹತ್ರ ಯಾಕೆ ಬರಲಿಲ್ಲ ಅಂತ. ಶೀಲಾ ಅವಳು ಕಣ್ಣೀರೊರೆಸಿ, ಅಳ್ಬೇಡ, ಇವರು ಅವ್ರ ಹಾಗೆ ಹಿಂಸೆ ಮಾಡಲ್ಲ, ಒಳ್ಳೆಯವರು, ಇವ್ರ ಜೊತೆ ಹೋಗು ಅಂತ ಸನ್ನೆ ಮಾಡಿದ್ಲು. ಭರತ್ ಹತ್ರ ಬಂದು ಅವನ ಕೈಗೆ ದಿವ್ಯಾನ ಒಪ್ಪಿಸಿ ಕೈ ಮುಗ್ದು ಹೋಗಿ ಅಂತ ಕೈ ಬೀಸಿದ್ಲು. ಭರತ್ ದಿವ್ಯಾನ ಕರ್ಕೊಂಡು ಅಲ್ಲಿಂದ ಹೊರಗೆ ನಡೀತಿದ್ದಂತೆ ಕೆಳಗೆ ಬಿದ್ದಿದ್ದ ಅಮಾವಾಸ್ಯೆ ತನ್ನ ರಿವಾಲ್ವರ್ ತಗೊಂಡು ಭರತ್ ಕಡೆ ಕೈ ಗುರಿ ಮಾಡಿ ಹೊಡೆದ. ಆದರೆ ಅದಕ್ಕೆ ಶೀಲಾ ಬಲಿಯಾದ್ಲು. ಬುಲೆಟ್ ಹಾರಿದ ಶಬ್ದ ಕೇಳಿ ಹಿಂದೆ ನೋಡಿದ್ರೆ ಶೀಲಾ ನಗ್ಗು ಮುಖದಿಂದಲೇ ಅವ್ರಿಗೆ ಬಾಯ್ ಮಾಡ್ತಾ ಇದ್ಲು. ಭರತ್ ಅದನ್ನು ನೆಗ್ಲೆಕ್ಟ್ ಮಾಡಿ ದಿವ್ಯಾನ ಕರ್ಕೊಂಡು ಹೊರಟೋದ. ಅಮಾವಾಸ್ಯೆ ಹೊಡೆದ ಗುಂಡೇಟು ಶೀಲಾ ಬೆನ್ನಿಂದ ಎದೆಗೆ ತಲುಪಿ ಅಲ್ಲೇ ಪ್ರಾಣ ಬಿಟ್ಲು. ಇನ್ನೊಂದು ಮುಗ್ಧ ಜೀವ ಈ ಕೆಟ್ಟು ಹುಳುಗಳ ಜೊತೆ ಸೇರಿ ಸತ್ತೋಯ್ತು. ಎಪಿಸೋಡ್ 186. ಮಗುಗೆ ಮಗು. ತನ್ನ ಕಣ್ಣೆದರಲ್ಲೇ ಗಂಡನನ್ನು ಕಳೆದುಕೊಂಡು ಬದುಕಿದ್ದು ಸತ್ತಂತೆ ಮಗಳಿಗಾಗಿ ಜೀವ ಕೈಯಲ್ಲಿಡ್ದು ಕಾಯ್ತಾ ಇದ್ದರು ರತ್ನಮಾಲ. ದಿವ್ಯಾನ ಅಲ್ಲಿಂದ ಕರ್ಕೊಂಡು ಮನೆಗೆ ಬಂದ ಭರತ್ ಎಷ್ಟೋ ದಿನಗಳ ಮೇಲೆ ಮಗಳನ್ನು ಕಂಡು ಮರುಭೂಮಿಯಲ್ಲಿ ಸಿಕ್ಕ ನೀರಿನಂತೆ ಆಯಿತು ರತ್ನಮಾಲ ಅವ್ರಿಗೆ. ಓಡಿ ಬಂದು ಅಪ್ಪಿ ಮುದ್ದಾಡಿದ್ರು ಅವಳನ್ನು. ಆದರೆ ತಾಯಿಯನ್ನು ಸಹ ಗುರುತು ಹಿಡಿಯದ ಪರಿಸ್ಥಿತಿಯಲ್ಲಿದ್ಲು ದಿವ್ಯಾ. ಕಲ್ಲಿನಂತೆ ನಿಂತಲೇ ಹೊರತು ಬೇರೆ ಯಾವ ಪ್ರತಿಕ್ರಿಯೆಯೂ ವ್ಯಕ್ತಪಡಿಸಲಿಲ್ಲ. ಅದನ್ನು ನೋಡಿದ ಭರತ್ ಅಂತೂ ನಿಜವಾಗಿಯೂ ಆಶ್ಚರ್ಯವೇ ಆಗಿತ್ತು. ಅದೇನಾಯಿತು ಬಂಗಾರಿ, ನಾನು ನೋಡ್ತಾ ಇದ್ದೀನಿ, ಮೌನವಾಗಿದೆಯಲ್ಲ, ಅಮ್ಮನ ಹತ್ರ ಮಾತಾಡು. ಅವಳಂತೂ ತುಟ್ಟಿ ಬಿಚ್ಚಿ ಏನೂ ಮಾತಾಡಲೇ ಇಲ್ಲ. ಅವರನ್ನೇ ನೋಡ್ತಾ ನಿಂತಳು. ರತ್ನಮಾಲ ಅವ್ರಿಗೆ ಅವಳಿಗೆ ಏನಾಗಿದೆ ಅಂತ ತಿಳಿಯೋದಕ್ಕಿಂತ ಅವಳು ಇನ್ನೂ ಮುಂದೆ ಸುರಕ್ಷಿತವಾಗಿರೋದಕ್ಕೆ ಯೋಚಿಸಿ, ಭರತ್ ಒಂದು ಮಾತು ನಡೆಸ್ಕೊಡ್ತೀನಪ್ಪ. ಭರತ್, ಹೇಳಿ ಅಮ್ಮ. ರತ್ನಮಾಲ, ಭರತ್, ಆ ಪಾಪಿಗಳು ನನ್ನ ಮಗಳನ್ನ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡಲ್ಲ. ಯಾವಾಗಲೂ ಪಟಪಟ ಅಂತ ಮಾತಾಡ್ತಾ ಇದ್ದ ನನ್ನ ಮಗಳು ಈಗ ಈ ರೀತಿ ಇರೋದನ್ನು ನನ್ನ ಕೈಲಿ ನೋಡೋಕೆ ಆಗ್ತಿಲ್ಲ. ನೀವು ಇವಳನ್ನು ಎಲ್ಲಾದರೂ ದೂರ ಕರ್ಕೊಂಡು ಹೊರಟೋಗಪ್ಪ. ಭರತ್, ಅಮ್ಮ, ನಿಮ್ಮನ್ನೊಬ್ಬರನ್ನೇ ಬಿಟ್ಟು ಹೇಗೆ ಹೋಗೋದು ನಾವು? ನೀವು ಬನ್ನಿ, ನಾವು 3 ಜನ ಇವರಿಂದ ಎಲ್ಲಾದರೂ ದೂರ ಹೋಗಿ ಒಟ್ಟಿಗೆ ಇರೋಣ ಅಂದ. ರತ್ನಮಾಲ, ಇಲ್ಲ ಭರತ್, ನನಗೆ ಜೀವದ ಮೇಲೆ ಆಸೆ ಇಲ್ಲ. ಇಲ್ಲಿ ನಮ್ಮ ಮನೆಯವರ ನೆನಪುಗಳಿವೆ. ಇದನ್ನು ಬಿಟ್ಟು ನಾನು ಎಲ್ಲೂ ಬರಲ್ಲ. ಆದರೆ ಇಲ್ಲಿ ನನ್ನ ಮಗಳಿರೋದು ಬೇಡ. ಭರತ್, ಅವಳನ್ನು ಎಲ್ಲಾದರೂ ದೂರ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಳ್ಳಿ. ಅದೊಂದು ಸಮಯ ಬರುತ್ತೆ ನೀವು ದಿವ್ಯಾ ಇಲ್ಲಿಗೆ ಬರೋ ಅಂಥದ್ದು. ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ನೀವು ಶುಂಠಿಕೊಪ್ಪಗೆ ವಾಪಸ್ ಬರಬೇಡಿ ಭರತ್. ಇವತ್ತಿಗೆ ಶುಂಠಿಕೊಪ್ಪಗೂ ನಿಮಗೂ ಯಾವ ಸಂಬಂಧವೂ ಇಲ್ಲ. ಇವತ್ತಿಂದ ನಿನಗೆ ದಿವ್ಯಾ, ದಿವ್ಯಾಗೆ ನೀನು, ಅಷ್ಟೇ. ನಿಮ್ಮ ಜೀವನ ಆಗಬೇಕು. ಹೋಗು ಭರತ್, ಕರ್ಕೊಂಡು ಹೊರಟು ಹೋಗಪ್ಪ ಅಂತ ಹೇಳಿ ಅವರಿಬ್ಬರ ಹಣೆಗೂ ಮುತ್ತಿಟ್ಟು ಆಶೀರ್ವದಿಸಿ ಅಲ್ಲಿಂದ ಅವರಿಬ್ಬರನ್ನೂ ಕಳಿಸ್ಕೊಟ್ರು. ಆದರೆ ಅಲ್ಲಿಂದ ಬರೋ ಮುಂಚೆ ರತ್ನಮಾಲ ಅವರ ನೆರವಿಗಾಗಿ ದಿಲೀಪ್ನನ್ನು ಅಪಾಯಿಂಟ್ ಮಾಡಿ ಅವ್ರ ಜೊತೆ ಇರಿಸಿ ಅಲ್ಲಿಂದ ದಿವ್ಯಾನ ಕರ್ಕೊಂಡು ಬೆಂಗಳೂರು ಕಡೆ ಬಂದು ಒಂದು ಪುಟ್ಟ ಬಾಡಿಗೆ ಮನೆ ಮಾಡಿಕೊಂಡ. ತನಗೆ ಡ್ರೈವಿಂಗ್ ಬರುತ್ತಿದ್ದ ಕಾರಣ ಸದ್ಯದ ಸ್ಥಿತಿಯಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗಿ ದಿವ್ಯಾನು ನೋಡ್ಕೊಳ್ಳೋಕ್ಕೆ ಶುರು ಮಾಡ್ದ. ದಿವ್ಯಾಗೆ ಏನಾಗಿದೆ, ಯಾಕೆ ಅವಳು ಯಾರು ಗೊತ್ತಿಲ್ಲದೆ ಇರೋ ಹಾಗಿದ್ದಾಳೆ ಅಂತ ತಿಳ್ಕೊಳ್ಳೋಕೆ ತುಂಬ ಪ್ರಯತ್ನಪಟ್ಟರು. ಗೊತ್ತಾಗದ ಪರಿಸ್ಥಿತಿ. ಒಂದು ಪುಟ್ಟ ಮಗುವನ್ನು ಹೇಗೆ ಜೋಪಾನ ಮಾಡ್ತಾರೋ ಹಾಗೆ ಮಾಡ್ತಾ ಇದ್ದ. ಅವಳು ತನ್ನನ್ನೇ ತಾನು ಮರೆತಿರುವಾಗ ಬೇರೆ ಯಾವ ವಿಷಯನಾದರೂ ನೆನಪಿದೆ, ತಾನು ಅವಳ ಗಂಡ ಅವನನ್ನು ಮಾವ ಅಂತ ಕರೀತಾ ಇದ್ಲು ಅಂತ ಅರ್ಥ ಮಾಡಿಸೋದಕ್ಕೆ ಸತತವಾಗಿ 6 ತಿಂಗಳ ಕಾಲಾವಧಿ ಬೇಕಾಯಿತು. ಅವನವಳನ್ನು ಮಗುವಿನ ಹಾಗೆ ಕೇರ್ ಮಾಡೋದು ನೋಡಿ ನೆನಪಿಲ್ದಿದ್ರು ಅವನನ್ನು ಮಾವ ಅಂತ ಕರೀತಾ ಹಚ್ಕೊಳ್ಳೋಕೆ ಶುರು ಮಾಡಿದ್ಲು. ಅಷ್ಟೊಂದು ಆ್ಯಕ್ಟಿವ್ ಆಗಿ ಸ್ಮಾರ್ಟ್ ಥಿಂಕಿಂಗ್ ಕೆಪ್ಯಾಬಿಲಿಟಿ ಹೊಂದಿದ್ದ ದಿವ್ಯಾ ಮಗು ಹಾಗೆ ಇಷ್ಟು ದಿನ ಇರೋಕ್ಕೆ ಸಾಧ್ಯ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ ತಂದೆ ತನ್ನ ಕಣ್ಮುಂದೆನೇ ತೀರ್ಕೊಂಡ್ರಲ್ಲ, ಆ ನೋವು ಅವಳ ಮನಸ್ಸಿಗೆ ಆಳವಾಗಿ ಘಾಸಿ ಮಾಡಿದೆ ಅಂದ್ಕೊಂಡು ಅವಳಿಗೆ ಸರಿ ಹೋಗ್ತಾಳೇನೋ ಅಂದ್ಕೊಂಡ. ಆದರೆ ಅವಳಲ್ಲಿ ಆ ರೀತಿ ಬದಲಾವಣೆ ಕಾಣಲಿಲ್ಲ. ಅದಕ್ಕಾಗಿ ಒಂದು ಸಲ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತ ನಿರ್ಧಾರ ಮಾಡ್ದ. ಅವತ್ತೊಂದಿನ ವಾಸವಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕ್ಯಾಂಪ್ ಇಟ್ಕೊಂಡಿದ್ರು. ವೈದ್ಯಕೀಯ ವೃತ್ತಿಯಲ್ಲಿ ಪಳಗಿದ ಅದೆಷ್ಟೋ ದೊಡ್ಡ ದೊಡ್ಡ ಕೈಗಳು ಅಲ್ಲಿಗೆ ಸೇರಿದ್ದು. ಅಲ್ಲಿ ಡಾಕ್ಟರ್ ಅಶ್ವಥ್ ಕೂಡ ಒಬ್ಬರು ಅಲ್ಲಿಗೆ ದಿವ್ಯಾನ ಕರ್ಕೊಂಡು ಹೋದ. ಭರತ್, ಹೆಲೋ ಡಾಕ್ಟರ್. ಡಾಕ್ಟರ್ ಅಶ್ವಥ್, ಹೆಲೋ, ಟೇಕ್ ಯುವರ್ ಸೀಟ್.
ಹೇಳಿ ಏನು ಸಮಸ್ಯೆ? ಡಾಕ್ಟರ್, ಇವಳು ನನ್ನ ಹೆಂಡತಿ. ಕೆಲವು ತಿಂಗಳುಗಳ ಹಿಂದೆ ಒಂದು ದುರ್ಘಟನೆಯಿಂದ ಇವಳ ತಂದೆ ಸಾವಾಯಿತು. ಅದಾದ ನಂತರ ಇವಳು ಕಿಡ್ನ್ಯಾಪ್ ಆಗಿದ್ಲು. ಇವಳು ಸಿಕ್ಕಿದ ಮೇಲೆ ಮೊದಲಿನ ಹಾಗೆ ಇಲ್ಲ. ಒಂದು ಪುಟ್ಟ ಮಗು ಆಗಿದ್ದಾಳೆ. ಯಾರನ್ನೂ ಗುರ್ತು ಹಿಡಿತಾ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಡು ಬಂದೆ. ಪ್ಲೀಸ್ ಅವಳಿಗೆ ಏನಾಗಿದೆ ನೋಡಿ ಡಾಕ್ಟರ್. ಅವಳು ಮೊದಲಿನ ಹಾಗೆ ಆದರೆ ಅಷ್ಟೇ ಸಾಕು. ಡಾಕ್ಟರ್ ಅಶ್ವಥ್, ಓಕೆ, ಅವ್ರನ್ನ ಕೌನ್ಸ್ಲಿಂಗ್ ಮಾಡೋಣ. ಮುಂದಿನ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೀನಿ. ನೀವು ಸ್ವಲ್ಪ ಹೊರಗೆ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ದಿವ್ಯಾ ಭರತ್ನ ಕೈಬಿಟ್ಟು ಕೊಂಚನೂ ಅವ್ರಿಗೆ ಪ್ರತಿಕ್ರಿಯಿಸಲಿಲ್ಲ. ಇಟ್ಸ್ ಓಕೆ ಮಿಸ್ಟರ್, ನೀವು ಇವ್ರ ಜೊತೆ ಇರಿ ಅಂತ ಹೇಳಿ ದಿವ್ಯಾಗೆ ಹೆದರ್ಕೋಬೇಡಿ, ನಿಮ್ಮ ಹೆಸರೇನು ಅಂತ ಕೇಳ್ತಾ ಪಕ್ಕದಲ್ಲಿದ್ದ ತಮ್ಮ ಅಸಿಸ್ಟೆಂಟ್ ಒಬ್ಬರಿಗೆ ಇಂಜೆಕ್ಷನ್ ತೊಗೊಳಕ್ಕೆ ಸನ್ನೆ ಮಾಡಿದ್ರು. ದಿವ್ಯಾ ಡಾಕ್ಟರ್ನ ನೋಡಿ ಭರತ್ನ ನೋಡ್ತಾ ಅವನ ತೋಳನ್ನು ತಬ್ಬಿ ನಿಂತಳು. ಮಾವ, ಹೋಗೋಣ ಬಾ. ಭರತ್, ಹೋಗೋಣ ಬಂಗಾರಿ, ಸ್ವಲ್ಪ ಹೊತ್ತು ಹಾಂ ಅಂತ ಅವಳ ಕೈ ತಟ್ಟಿ ಸಮಾಧಾನ ಹೇಳ್ದ. ಡಾಕ್ಟರ್ ಅಶ್ವಥ್ ಅವಳೊಟ್ಟಿಗೆ ಮಾತನಾಡ್ತಾ ಇಂಜೆಕ್ಷನ್ ಅವಳ ತೋಳಿಗೆ ಹಾಕಿದ್ರು. ಅಮ್ಮ ಅಂತ ತೋಳುಚ್ಕೊಂಡು, ಮಾವ ಚುಚ್ಚಿಬಿಟ್ರು ಮಾವ, ಸೂಜಿ ಚುಚ್ಚುತ್ತಾರೆ, ಇಲ್ಲಿಂದ ಹೋಗೋಣ ಅಂತ ಒಂದೇ ಸಮ ಹಠ ಹಿಡಿದ್ಲು. ಹಾಗೆ ಪ್ರಜ್ಞೆ ತಪ್ಪಿದ್ಲು. ಡಾಕ್ಟರ್ ಅಶ್ವಥ್ ಅವಳನ್ನು ಟ್ರೀಟ್ ಮಾಡಿ ನೋಡಿ, ಮಿಸ್ಟರ್, ಇವರು ಅವರ ತಂದೆ ಸಾವನ್ನು ನೋಡಿದ್ದಾರೆ ಅಂದ್ರಲ್ಲ. ಶಿ ವಾಸ್ ಶಾಕ್ಡ್. ನಮ್ಮ ಟ್ರೀಟ್ಮೆಂಟ್ಗೆ ಅವರ ಸಬ್ಕಾನ್ಷಿಯಸ್ ಮೆಮೊರಿ ರೆಸ್ಪಾನ್ಸ್ ಮಾಡ್ತಿಲ್ಲ. ದಿಸ್ ಕೇಸ್ ವಾಸ್ ವೆರಿ ಕಾಂಪ್ಲಿಕೇಟೆಡ್ ಆ್ಯಂಡ್ ಸೆನ್ಸಿಟಿವ್ ಅಂತ ಸ್ವಲ್ಪ ಹೊತ್ತು ಥಿಂಕ್ ಮಾಡಿ ಡೂ ಒನ್ ಥಿಂಗ್. ಇವರ ವಿಸಿಟಿಂಗ್ ಕಾರ್ಡ್ ಕೊಟ್ಟು ನೀವು ನನ್ನ ಪರ್ಸ್ನಲ್ ಆಗಿ ಮೀಟ್ ಮಾಡಿ ಅಂತ ಹೇಳಿದರು. ಕೆಲ ಸಮಯದ ನಂತರ ದಿವ್ಯಾಗೂ ಎಚ್ಚರ ಆಯಿತು. ಭರತ್ ಅವಳನ್ನ ಅಲ್ಲಿಂದ ಮನೆಗೆ ಕರ್ಕೊಂಡು ಹೋದ. ಫ್ರೆಶಪ್ ಆಗಿ ಬಟ್ಟೆ ಬದಲಿಸಿ ಅವಳಿಗೂ ಸ್ನಾನ ಮಾಡಿಸಿ ಬಟ್ಟೆ ಹಾಕಿಸಿ ಬೆಡ್ ಮೇಲೆ ಕೂರಿಸಿ ತಲೆ ಒರೆಸ್ತಾ ಇದ್ದ. ದಿವ್ಯಾ ಬಟ್ಟೆಯನ್ನು ಬಾಯಲ್ಲಿ ಕಚ್ಕೊಂಡು ಅವನ್ನೇ ನೋಡ್ತಾ, ಮಾವ ಹೊಟ್ಟೆ ಹಸಿತಿದೆ ಅಂದ್ಲು. ಭರತ್, ಹಾಂ ಬಂಗಾರಿ, ಬೆಳಿಗ್ಗೆ ಮಾಡಿ ಚಪಾತಿ ಹಿಟ್ಟಿದೆ ಅಲ್ಲ, ಚಪಾತಿ ಮಾಡಿಕೊಡ್ತೀನಿ ಬಾ ಅಂತ ಅಡುಗೆ ಮನೆಗೆ ಹೋಗಿ ಗ್ಯಾಸ್ ಸ್ಟವ್ ಹೊತ್ತಿಸಿ ಕಾವಲಿ ಇರಿಸಿ ಚಪಾತಿ ಹಿಟ್ಟನ್ನು ಲಟ್ಟಿಸ್ತಾ ಇದ್ದ. ದಿವ್ಯಾ ಅವನ ಹಿಂದೆನೇ ಬಂದು ವೆಜಿಟೇಬಲ್ ಬ್ಯಾಸ್ಕೆಟಿಂದ ಸೊಪ್ಪುಗಳನ್ನ ತೊಗೊಂಡು 2 ಕಿವಿಗೂ ಸಿಕ್ಕಿಸ್ಕೊಂಡು ಆಟ ಆಡ್ತಿದ್ಲು. ಭರತ್ ಡಾಕ್ಟರ್ ಅಶ್ವಥ್ ಹೇಳಿದ್ರ ಬಗ್ಗೆನೇ ಯೋಚಿಸ್ತಿದ್ದ. ಅದೇ ಜ್ಞಾನದಲ್ಲಿ ಚಪಾತಿ ಹಾಕೋ ಬದಲು ಖಾಲಿ ಕೈ ಕಾವಲಿ ಮೇಲಿಟ್ಟ. ಅದು ಚೆನ್ನಾಗಿ ಕಾದಿತ್ತು. ಅವನ ಕೈ ಹಾಕಿದ್ದೆ ಕೈ ಸುಟ್ಟು. ಹಾಂ ಅಂತ ಉಫ್ ಮಾಡ್ದ. ದಿವ್ಯಾ ಅವನ ನೋಡಿ ಮಾವ ಅಂತ ಅವನ ಕೈ ಹಿಡಿದು ತಾನೂ ಕೂಡ ಉಫ್ ಮಾಡ್ತಾ, ನೋವಾಗ್ತಾ ಇದೆಯಾ ಅಂದ್ಲು. ಭರತ್ ಅವಳ ಮುದ್ದು ಮುಖ ನೋಡಿ, ಯಾಕೀಗಾದೆ ಬಂಗಾರಿ, ನೀನು ಮೊದಲಿನ ಹಾಗೆ ಆಗೋದು ಯಾವಾಗ ಅಂತ ಮನಸ್ಸಲ್ಲೇ ಕೊರಗ್ತಾ ಅವಳು ಕೆನ್ನೆ ಹಿಡಿದು, ಏನೂ ಆಗಿಲ್ಲಮ್ಮ ಬಿಡು ಅಂತ ಚಪಾತಿ ಬೀಸಿ ಅವಳಿಗೆ ತಿನ್ನಿಸ್ದ. 25 ದಿನಗಳು ಹಾಗೆಯೇ ಉರುಳಿದ್ವು. ಅದೊಂದು ದಿನ ಭರತ್ ಡಾಕ್ಟರ್ ಅಶ್ವಥ್ ಕೊಟ್ಟ ಅಡ್ರೆಸ್ಗೆ ದಿವ್ಯಾನ ಕರ್ಕೊಂಡು ಹೋಗೋ ನಿರ್ಧಾರ ಮಾಡಿ ಅವಳಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿಸಿ ತಲೆ ಬಾಚಿ ಹಣೆಗೆ ಬಿಂದಿ ಇಟ್ಟು ರೆಡಿ ಮಾಡಿದ್ದ. ತಾನೂ ಕೂಡ ಸ್ನಾನ ಮುಗಿಸಿ ರೆಡಿಯಾಗಿ ಅವಳಿಗೆ ತಿಂಡಿ ತಿನ್ನಿಸಿ ತಾನೂ ಕೂಡ ತಿಂಡಿ ಮಾಡಿ, ಬಂಗಾರಿ ನಾನು ಮನೆ ಓನರ್ಗೆ ಬಾಡಿಗೆ ಕೊಟ್ಟು ಬರ್ತೀನಿ, ಗುಡ್ ಗರ್ಲ್ ಥರ ಇಲ್ಲೇ ಇರಬೇಕು, ಇಬ್ಬರು ಹೊರಗಡೆ ಹೋಗೋಣ ಆಯಿತಾ ಅಂತ ಹೇಳ್ದ. ದಿವ್ಯಾ ಸರಿ ಅಂತ ತಲೆ ಆಡಿಸಿ ಅಲ್ಲೇ ಕೂತಿದ್ಲು. ಭರತ್ ಮನೆ ಓನರ್ಗೆ ಬಾಡಿಗೆ ಕೊಡೋಕಂತ ಅಲ್ಲಿಂದ ಹೋದ. ಒಂದು ಟೆಡ್ಡಿ ಹಿಡಿದು ಸುಮ್ಮನೆ ಕೂತು ಅವನು ಬರೋ ದಾರಿಯನ್ನೇ ನೋಡ್ತಾ ಇದ್ದ ದಿವ್ಯಾಗೆ ವಾಂತಿ ಶುರುವಾಯಿತು. ಕೂತಲ್ಲಿಯೇ ವಾಂತಿ ಮಾಡೋದಕ್ಕೆ ಶುರು ಮಾಡಿದ್ಲು. ಬಾಡಿಗೆ ಕೊಟ್ಟು ವಾಪಸ್ ಬಂದ ಭರತ್ ಕೂತಲ್ಲೇ ವಾಂತಿ ಮಾಡ್ತಿರೋ ದಿವ್ಯಾನ ನೋಡಿ ಗಾಬರಿ ಆದ. ಬಂಗಾರಿ ಅಂತ ಅವಳ ಹತ್ರ ಓಡಿ ಬಂದು, ಏನಾಯಿತು ಬಂಗಾರಿ? ದಿವ್ಯಾ, ಮಾವ ಅಂತ ಅವನ ಕಡೆ ನೋಡಿದ್ರೆ ತಲೆ ಸುತ್ತಿ ಅವನ ತೋಳ ಮೇಲೆ ಬಿದ್ಲು. ಮೊದಲೇ ಅವಳ ಸ್ಥಿತಿ ಅವನ ಮನಸ್ಸಲ್ಲಿ ಕ್ಷಣಕ್ಕೂ ಭಯ ಬೀಳಿಸ್ತಿತ್ತು. ಈಗಾಗಿರೋದು ಮತ್ತಷ್ಟು ಗಾಬರಿಯಲ್ಲಿ ಹಾಸ್ಪಿಟಲ್ಗೆ ಎತ್ಕೊಂಡು ಓಡ್ದ. ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಹೊರಗೆ ಬಂದದ್ದು ನೋಡಿ, ಡಾಕ್ಟರ್ ನನ್ನ ಬಂಗಾರಿ ಅಂದ. ಡಾಕ್ಟರ್, ನಥಿಂಗ್ ಟು ವರಿ, ಶೀ ಈಸ್ ಫೈನ್ ನೌ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ನೀವು ತಂದೆ ಆಗ್ತಾ ಇದ್ದೀರಾ ಅಂದರು. ಭರತ್ಗಂತೂ ಅದನ್ನು ಕೇಳಿ ಆದ ಖುಷಿ ಅಷ್ಟಿಷ್ಟಲ್ಲ. ಅವನ ತಾಯಿ ಮತ್ತು ತನ್ನ ಮಗಳಾಗಿ ಹುಟ್ಟಿ ಬರ್ತಾರೆ ಅಂತ ದಿವ್ಯಾ ಹೇಳಿದ ಮಾತು ನನಸಾಗೋದ್ರಲ್ಲಿದೆ ಅನ್ನೋ ಖುಷಿಗೆ ಸಂಭ್ರಮಿಸಿ, ವಾಟ್, ನನ್ನ ತಂದೆ ಆಗ್ತಿದ್ದೀನಾ? ರಿಯಲಿ ಡಾಕ್ಟರ್, ನನ್ನ ತಂದೆ? ಮೈ ಗಾಡ್ ಡಾಕ್ಟರ್, ನಾನು ನನ್ನ ಬಂಗಾರಿ ನೋಡ್ಬೋದಾ? ಡಾಕ್ಟರ್, ಓಹ್ ಶ್ಯೂರ್, ಹೋಗಿ ನೋಡ್ಬೋದು ಅಂದರು. ದಿವ್ಯಾ ಬೆಡ್ ಮೇಲೆ ಮಲಗಿ ಸೀಲಿಂಗ್ ನೋಡ್ತಾ ಏನೋ ಎಣಿಸ್ತಾ ಮಲಗಿದ್ಲು. ಭರತ್ ಖುಷಿಯಲ್ಲಿ ಒಳಗೆ ಓಡಿ ಬಂದ. ನಾನು ತಂದೆ ಆಗ್ತಾಯಿದ್ದೀನಿ ಅನ್ನೋ ಖುಷಿಯಲ್ಲಿ ದಿವ್ಯಾ ಸ್ಥಿತಿಯನ್ನೇ ಮರೆತುಬಿಟ್ಟಿದ್ದ.
ಅವಳಾಗಿ ಮಲಗಿರೋದು ನೋಡಿ ಒಂದು ಕ್ಷಣ ಬೇಜಾರಾಯಿತು. ಓಡಿ ಬಂದು ಅವಳನ್ನ ಗಟ್ಟಿಯಾಗಿ ತಬ್ಬಿ, ಬಂಗಾರಿ ನಿನ್ನ ಪ್ರಾಮಿಸ್ನ ಉಳಿಸ್ಕೊಂಡೆ, ಆದರೆ ನಾನು ನಿನ್ನ ಹೇಗೆ ಮೊದಲಿನ ಹಾಗೆ ಮಾಡಲಿ ಅಂದ್ಕೊಂಡು ಕಣ್ ತುಂಬಿಕೊಂಡ. ದಿವ್ಯಾ ಅವನಿಂದ ಬಿಡಿಸ್ಕೊಂಡು, ಮಾವ ಏನಾಯಿತು, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ನನ್ನ? ಭರತ್ ಅವಳೆರಡೂ ಕೆನ್ನೆ ಹಿಡಿದು, ಬಂಗಾರಿ ನಿನ್ನ ತಾಯಿ ಆಗ್ತಿದ್ಯಾ ಬಂಗಾರಿ? ದಿವ್ಯಾ ತಾಯಿ ಆಗ್ತಿದ್ಯಾ ಅಂದರೆ ಏನಾಗ್ತೀನಿ ಅಂದ್ಲು. ಪಾಪ ಭರತ್, ಎಂಥ ಪರಿಸ್ಥಿತಿ ದೇವ್ರೆ, ನನ್ನ ಬಂಗಾರಿ ಪುಟ್ಟ ಮಗು, ಅವಳಿಗೆ ತಾನು ತಾಯಿ ಆಗ್ತಾ ಇದ್ದೀನಿ, ತನಗೊಂದು ಪುಟ್ಟ ಕಂದ ಬರ್ತಾ ಇದೆ ಅನ್ನೋದೇ ಗೊತ್ತಿಲ್ವಲ್ಲ ಅಂದ್ಕೊಂಡು, ಬಂಗಾರಿ ಬಾ ಮನೆಗೆ ಹೋಗೋಣ, ಹೇಳ್ತೀನಿ ಅಂತ ಹೇಳಿ ಮೆಡಿಸಿನ್ ತೊಗೊಂಡು ಹಾಸ್ಪಿಟಲಿಂದ ಮನೆಗೆ ಕರೆದುಕೊಂಡು ಬಂದ. ಬಂಗಾರಿ ಇನ್ಮೇಲೆ ಜಾಸ್ತಿ ಜಾಸ್ತಿ ಊಟ ಮಾಡಬೇಕು, ಹಠ ಮಾಡಬಾರ್ದು, ಜಾಸ್ತಿ ಓಡಾಡಬಾರ್ದು ಆಯಿತಾ? ದಿವ್ಯಾ ಯಾಕೆ ಮಾಡಬಾರ್ದು? ಭರತ್ ಅವಳನ್ನು ಬಾಯಿಲ್ಲಿ ಅಂತ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು, ಯಾಕೆ ಅಂದರೆ ಪುಟ್ಟ ಮಗುವಿನ ಫೋಟೋ ಫ್ರೇಮ್ ತೋರಿಸಿ, ಇಲ್ಲಿ ನೋಡು ಈ ರೀತಿ ಇದೆ ಅಲ್ಲ ಪಾಪು, ಅದು ಇಲ್ಲಿದೆ ಅಂತ ಅವಳ ಹೊಟ್ಟೆ ಮೇಲೆ ಕೈ ಇಟ್ಟು ಹೇಳ್ದ. ದಿವ್ಯಾ ಆ ಫೋಟೋ ಫ್ರೇಮ್ ಹಿಡಿದು, ಪಾಪು ಇಲ್ಲಿ ಅಂತ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಕೇಳಿದ್ಲು. ಭರತ್ ಬಂಗಾರಿ, ಅದಕ್ಕೆ ಜಾಸ್ತಿ ಓಡಾಡಿದ್ರೆ ಪಾಪುಗೆ ನೋವಾಗುತ್ತೆ ತಾನೇ, ಅದಕ್ಕೆ ನಾನು ಹೇಳಿದ್ದು ಕೇಳ್ತೀಯ ಅಲ್ವಾ ಅಂದ. ದಿವ್ಯಾ ಆಯಿತು ಅಂತ ತಲೆ ಆಡಿಸಿದ್ಲು. ಭರತ್ ಅವಳ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟು, ನೀನು ನನ್ನ ಮಗುಗೆ ತಾಯಿ, ನಾನು ನಿನಗೆ ತಾಯಿ, ಬಂಗಾರಿ ನನ್ನ ಮಗುನ ನನ್ನ ಜೀವ ಇರೋ ತನಕ ಜೋಪಾನವಾಗಿ ಕಾಪಾಡ್ಕೊಳ್ತೀನಿ ಅಂತ ಅಂದ. ಏನೋ ಹೇಳಿದ ಅಂತ ಅರ್ಥವಾಗದೇ ಇದ್ದರೂ ಅವನು ಮುತ್ತು ಕೊಟ್ಟಿದ್ದು ಮಾತ್ರ ಖುಷಿ ಆಯಿತು ಅವಳಿಗೆ. ತಾನು ಕೂಡ ಅವನ ಕೆನ್ನೆ ಹಿಡಿದು ಹಣೆಗೆ ಮುತ್ತಿಟ್ಟು ಮುಗುಳ್ನಕ್ಕಳು. ಎಪಿಸೋಡ್ಸ್ ಹೇಗೆ ಬರ್ತಿದೆ, ಎಲ್ರಿಗೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನಾನು ನಾಳೆ ಇನ್ನೂ ತೊಗೊಂಡು ಬರ್ತೀನಿ, ಹಾಗೆ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಬಾಯ್.